ನಿರೀಕ್ಷೆಯ ವಾಕ್ಯ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಈ ದಿನದ ವೇದ ಭಾಗವು ಶ್ರೀ ಮಾರ್ಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನ. ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಪ್ರಿಯರೇ, ಇಂದಿನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಯೇಸು ಕ್ರಿಸ್ತನು ಈ ಪ್ರಪಂಚದಲ್ಲಿ ಬಂದು ತನ್ನ ಸೇವೆಯನ್ನು ಆರಂಭಿಸಿದಾಗ ಈ ವಾಕ್ಯದಿಂದ ಆರಂಭ ಮಾಡಿದ್ದಾರೆ. ಕಾಲ ಪರಿಪೂರ್ಣವಾಯಿತು ಅಂದರೆ ಏನು ಅರ್ಥ? ಕಾಲ ಪರಿಪೂರ್ಣ ಅಂದರೆ ದೇವರು ಮಾನವನ ಆತ್ಮ ರಕ್ಷಣೆಗೆ ಆತನು ಒಂದು ಮಾರ್ಗವನ್ನು ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ಆದಾಮನು ಮಾಡಿದ ತಪ್ಪಿನಿಂದ ಮಾನವನ ಜೀವನದಲ್ಲಿ ಪ್ರವೇಶಿಸಿದ ಪಾಪದಿಂದ ಮರಣ ಬಂತು. ಆ ಪಾಪಕ್ಕೂ ಮತ್ತು ಮರಣಕ್ಕೂ ತೆಗೆದು ಹಾಕೋದಕ್ಕೋಸ್ಕರ ಕಾಲ ಪರಿಪೂರ್ಣವಾದಾಗ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರುವ ಸಮಯದಲ್ಲಿ ಆ ಕಾಲ ಪರಿಪೂರ್ಣವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಕಾಲ ಪರಿಪೂರ್ಣವಾಯಿತು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಯಾರ ಮೂಲಕ ಮನುಷ್ಯನ ಪಾಪಕ್ಕೆ ಪರಿಹಾರ ಎಂಬುವಂಥ ಸಿಕ್ಕಿತೋ ಅದರ ಕಾಲ ಪರಿಪೂರ್ಣವಾಯಿತು ಯೇಸು ಕ್ರಿಸ್ತನು ಬಂದ ಮೇಲೆ. ಓಕೆ, ಎರಡನೇದಾಗಿ ನಾವು ನೋಡುವಾಗ ಈ ಕಾಲ ಪರಿಪೂರ್ಣವಾದಾಗ ದೇವರ ರಾಜ್ಯವು ಸಮೀಪವಾಯಿತು. ಆದಿಕಾಂಡದಿಂದ ನಾವು ನೋಡುವಾಗ ದೇವರು ನಮ್ಮ ಸೃಷ್ಟಿಕರ್ತನು ಮತ್ತು ಆತನು ರಾಜನು, ನಮ್ಮನ್ನು ಸಂರಕ್ಷಿಸುವಾತನು, ಒದಗಿಸುವಾತನು, ಕಾಪಾಡುವಾತನು. ಇದೇ ದೇವರು ಆತನು ಜನರು ಆ ರಾಜನು ಬೇಡ ಅಂತ ಹೇಳಿ ಮನುಷ್ಯ ರಾಜರನ್ನ ಆರಿಸ್ಕೊಂಡ್ರು, ಮಾನವ ಲೀಡರ್ಸನ್ನು ಮನುಷ್ಯರು ಆರಿಸ್ಕೊಂಡ್ರು. ಆದರೂ ಕೂಡ ದೇವರು ತನ್ನ ಪ್ರೀತಿ ನಮ್ಮ ಮೇಲೆ ಕಡಿಮೆ ಆಗಲಿಲ್ಲ. ಆದ ಕಾರಣ ದೇವರ ರಾಜ್ಯವು ಸಮೀಪವಾಯಿತು. ಇವಾಗ ದೇವರ ರಾಜ್ಯ ಖಂಡಿತವಾಗಿ ಸಮೀಪ ಆಯಿತು. ಅದಕ್ಕೋಸ್ಕರ ಯೇಸುಸ್ವಾಮಿ ಹೇಳುವ ಮಾತಿನಲ್ಲಿ ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ಸುವಾರ್ತೆ ಅಂದರೆ ಏನು? ಸುವಾರ್ತೆ, ಒಳ್ಳೆಯ ವಾರ್ತೆ. ಏನು ಅಂತಂದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕೆಂಬ ಉದ್ದೇಶದಿಂದ ದೇವರು ಆತನ ಮಗನನ್ನು ಕೊಟ್ಟನು. ಆ ಸುವಾರ್ತೆ ಯೇಸು ಕ್ರಿಸ್ತನು. ನಾವೆಲ್ಲರೂ ಯೇಸು ಸ್ವಾಮಿಯ ಜನ್ಮ ಮತ್ತು ಸೇವೆ ಮತ್ತು ಆತನು ಮಾಡಿರುವಂಥ ವಿಷಯಗಳನ್ನ ನಾವು ಧ್ಯಾನಿಸುವಾಗ ಅದೇ ನಮ್ಮನ್ನು ನಡೆಸುವಂಥದ್ದಾಗಿದೆ. ಕೊನೆಯಲ್ಲಿ ನಾವು ನೋಡುವಾಗ ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಪ್ರಿಯರೇ, ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚೆ ಯೋಹಾನನು ಬಂದನು. ಅದೇ ವಾರ್ತೆಯನ್ನೇ ದೇವರ ಕಡೆ ತಿರುಗಿಕೊಳ್ಳ್ರಿ, ದೇವರಾಜ್ಯ ಹತ್ತಿರವಾಯಿತು. ಯೇಸು ಸ್ವಾಮಿ ಬಂದರೂ ಕೂಡ ದೇವರಾಜ್ಯ ಹತ್ತಿರ ಆಯಿತು, ಕಾಲ ಪರಿಪೂರ್ಣ ಆಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳುವಾಗ ಪ್ರಿಯರೇ, ನಮ್ಮನ್ನು ನಾವು ದೇವರ ಕಡೆಗೆ ತಿರುಗಿಕೊಳ್ಳುವಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ರಾಜ್ಯ ನಿನ್ನ ಯೋಜನೆಯನ್ನು ಪರಿಪೂರ್ಣಗೊಳಿಸುವುದಕ್ಕೆ ಕಾಲವು ಪರಿಪೂರ್ಣವಾಯಿತು ಎಂಬುದಾಗಿ ಯೇಸು ಸ್ವಾಮಿಯ ವಿಷಯದಲ್ಲಿ ಬರೆದ ಎಲ್ಲ ಪ್ರವಾದನೆಗಳು ನೆರವೇರಿತು ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ, ಕರ್ತನೇ, ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ನಿನ್ನ ಮುದ್ದು ಮಗನನ್ನು ಕೊಟ್ಟೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇನ್ನು ಅನೇಕರು ಇದನ್ನು ತಿಳಿಯದೇ ಇರುವವರಿಗೆ ಸ್ವಾಮಿ ಈ ದಿವಸ ಈ ವಿಷಯವನ್ನು ತಿಳಿಯಪಡಿಸು, ಒಬ್ಬೊಬ್ಬರನ್ನು ನೀನು ರಕ್ಷಿಸಿ ಕಾಪಾಡಿ ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.